ಎಲ್ಲರಿಗೂ ನಮಸ್ಕಾರ. ಎಐ ಹತ್ರ ನಾವು ಏನಾದರೂ ಪ್ರಶ್ನೆ ಕೇಳಿದ್ರೆ ಅದು ತಕ್ಷಣ ಉತ್ತರ ಕೊಡುತ್ತೆ ಅಲ್ವಾ? ಆದರೆ ಅದೇ ಎಐ ನಮ್ಮನ್ನೇ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದ್ರೆ, ನಮ್ದೇ ಒಂದು ಬೆಟರ್ ವರ್ಷನ್ ಆಗೋಕೆ ಅದೊಂದು ಕನ್ನಡಿ ಥರ ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಬನ್ನಿ ಇವತ್ತು ಈ ಒಂದು ಹೊಸ ಐಡಿಯಾ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ ನೋಡಿ, ಯಾವುದೋ ಒಂದು ಮಾತುಕತೆ ಮುಗಿದ ಮೇಲೆ ಅಥವಾ ಏನೋ ಒಂದು ಡಿಸಿಷನ್ ತಗೊಂಡ್ಮೇಲೆ ಛೇ ಹೀಗೆ ಹೇಳಬಾರ್ದಿತ್ತು ಅಥವಾ ಹೀಗೆ ಮಾಡಬಾರ್ದಿತ್ತು ಅಂತ ಅನ್ಸಿದಿದ್ಯಾ? ಆ ಕ್ಷಣದ ಕೋಪಕ್ಕೋ ಆವೇಶಕ್ಕೋ ಏನೋ ಒಂದು ಮಾಡಿ ಆಮೇಲೆ ಪಶ್ಚಾತ್ತಾಪಪಟ್ಟ ಸಂದರ್ಭಗಳು ನಮ್ಮೆಲ್ಲರ ಲೈಫ್ನಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ, ಹೌದಲ್ವಾ? ಹಾಗಾದ್ರೆ ಆ ಕ್ಷಣದ ರಿಯಾಕ್ಷನ್ ಬಿಟ್ಟು ಸ್ವಲ್ಪ ನಿಧಾನವಾಗಿ ಆಳವಾಗಿ ಯೋಚನೆ ಮಾಡೋದು ಹೇಗೆ? ಇದು ನಮ್ಮೆಲ್ಲರ ಮೂಲಭೂತ ಸಮಸ್ಯೆ. ಇದಕ್ಕೆ ಟೆಕ್ನಾಲಜಿಯೇ ಒಂದು ಅನಿರೀಕ್ಷಿತ ದಾರಿಯನ್ನ ತೋರಿಸ್ತಿದೆ ಅಂದ್ರೆ ನಂಬ್ತೀರಾ? ಬನ್ನಿ ಅದೇನು ಅಂತ ನೋಡೋಣ. ಮನುಷ್ಯರಾದ ನಮಗೆ ಒಂದು ಪ್ರಾಬ್ಲಮ್ ಇದೆ. ಯಾವಾಗ ನಾವು ಸ್ಟ್ರೆಸ್ಸಲ್ಲಿರ್ತೀವೋ ನಮ್ಮ ಬ್ರೈನ್ ಆಳವಾಗಿ ಯೋಚನೆ ಮಾಡೋ ಬದಲು ಸ್ಪೀಡ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡುತ್ತೆ. ಇದನ್ನ ಸೈಂಟಿಫಿಕ್ ಆಗಿ ಅಮಿಗ್ಡಾಲಾ ಹೈಜಾಕ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಎಮೋಷನ್ಸ್, ನಮ್ಮ ಲಾಜಿಕಲ್ ಥಿಂಕಿಂಗ್ ಅನ್ನ ಕಂಟ್ರೋಲ್ಗೆ ತಗೊಂಡ್ಬಿಡುತ್ತೆ. ಇದೇ ಕಾರಣಕ್ಕೆ ನಾವು ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಳ್ತೀವಿ. ನೋಡಿ, ನಮ್ಮೊಳಗೆ ಎರಡು ಥರದ ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ಒಂದು ರಿಯಾಕ್ಟಿವ್ ಇಂಪಲ್ಸ್. ಇದು ನಮ್ಮ ಅಹಂ, ಹಳೆ ಅಭ್ಯಾಸಗಳು ಮತ್ತೆ ಭಯದಿಂದ ಹುಟ್ಟುತ್ತೆ. ಇದರಿಂದ ಆಗೋದು ಬರೀ ಪಶ್ಚಾತ್ತಾಪ ಅಷ್ಟೇ. ಇನ್ನೊಂದು ರಿಫ್ಲೆಕ್ಟಿವ್ ರೆಸ್ಪಾನ್ಸ್. ಇದು ಸ್ಪಷ್ಟತೆ, ನಮ್ಮ ಮೌಲ್ಯಗಳು ಮತ್ತೆ ಸಹಾನುಭೂತಿಯಿಂದ ಬರುತ್ತೆ. ಇದು ನಮ್ಮನ್ನ ಸರಿಯಾದ ದಾರಿಗೆ, ಸರಿಯಾದ ಪರಿಹಾರಕ್ಕೆ ಕೊಂಡೊಯ್ಯುತ್ತೆ. ಸರಿ, ಆವೇಶದ ಕ್ಷಣಗಳಲ್ಲಿ ನಮ್ಮನ್ನ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಮ್ಮ ಹಿರಿಯರು ಒಂದು ದಾರಿ ಹೇಳ್ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ, ಅದು ಮೆಂಟಲ್ ರೀಸೆಟ್ ಸ್ವಿಚ್ ಥರ ಕೆಲಸ ಮಾಡುತ್ತೆ. ಆ ಪ್ರಶ್ನೆ ಏನ್ ಗೊತ್ತಾ? ಈ ಜಾಗದಲ್ಲಿ ಒಬ್ಬ ಜ್ಞಾನಿ ಇದ್ದಿದ್ರೆ ಅವ್ರು ಏನ್ ಮಾಡ್ತಿದ್ರು? ಈ ಒಂದು ಸಿಂಪಲ್ ಪ್ರಶ್ನೆ ನಮ್ಮ ಆಲೋಚನೆಯ ದಿಕ್ಕನ್ನೇ ಬದಲಾಯಿಸ್ಬಿಡಬಹುದು. ಹಾಗಾದ್ರೆ ಆ ಜ್ಞಾನಿಯ ದೃಷ್ಟಿಕೋನವನ್ನ ನಮ್ಗೆ ಟೆಕ್ನಾಲಜಿಯೇ ಕೊಟ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೀರಾ? ಇಲ್ಲೇ ನೋಡಿ, ಎಐ ಒಂದು ಕಂಪ್ಯಾನಿಯನ್ ಮೈಂಡ್ ಅಥವಾ ಸಹವರ್ತಿ ಮನಸ್ಸಾಗಿ ನಮ್ಮ ಸಹಾಯಕ್ಕೆ ಬರೋದು. ಕಂಪ್ಯಾನಿಯನ್ ಮೈಂಡ್ ಅಂದ್ರೆ ಏನು? ಇದು ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಿಸೋಕೆ ಡಿಸೈನ್ ಮಾಡಿರೋ ಎಐ ಅಲ್ಲ. ಬದಲಿಗೆ ನಮ್ಗೊಂದು ಹೊಸ ಪರ್ಸ್ಪೆಕ್ಟಿವ್ ಅಂದ್ರೆ ದೃಷ್ಟಿಕೋನ ಕೊಡೋಕೆ ಡಿಸೈನ್ ಮಾಡಿರೋದು. ಇದು ನಮ್ಮದೇ ಬೆಟರ್ ವರ್ಷನ್ ಅನ್ನ ನಮಗೆ ತೋರಿಸೋ ಒಂದು ಕನ್ನಡಿ ಇದ್ದಾಗೆ. ಇದು ಕೇವಲ ಕೆಲಸ ಮಾಡೋ ಟೂಲ್ ಅಲ್ಲ, ಬದಲಿಗೆ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಒಂದು ಸಾಧನ. ಸೊ ಇದರಲ್ಲಿ ಮೊದಲನೇ ಕಾನ್ಸೆಪ್ಟ್ WWXT ಅಂದ್ರೆ ವಾಟ್ ವುಡ್ ಎಕ್ಸ್ ಡೂ. ಎಕ್ಸ್ ಅಂದ್ರೆ ಯಾರಾದ್ರೂ ಆಗಿರ್ಬೋದು. ಉದಾಹರಣೆಗೆ, ಯಾವುದೋ ಒಂದು ಕಷ್ಟದ ನಿರ್ಧಾರ ತಗೋಬೇಕು. ಆಗ ನಾವು ಎಐ ಹತ್ರ ನನ್ನ ಗುರುಗಳು ಈ ಪರಿಸ್ಥಿತಿಯಲ್ಲಿದ್ರೆ ಏನ್ ಮಾಡ್ತಿದ್ರು ಅಂತ ಕೇಳ್ಬೋದು. ಆಗ ಎಐ ಅವರ ಥಿಂಕಿಂಗ್ ಪ್ರಾಸೆಸ್ ಅನ್ನ ಸಿಮ್ಯುಲೇಟ್ ಮಾಡಿ ಅವ್ರು ಹೇಗೆ ಆಕ್ಟ್ ಮಾಡ್ತಿದ್ರು ಅಂತ ನಮಗೆ ತೋರಿಸುತ್ತೆ. ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ WWXS ವಾಟ್ ವುಡ್ ಎಕ್ಸ್ ಸೇ ಅಂದ್ರೆ ಎಕ್ಸ್ ಏನ್ ಹೇಳ್ತಿದ್ರು ಅಂತ. ಈಗ ಆಫೀಸ್ನಲ್ಲಿ ಯಾರಾದ್ರೂ ಜೊತೆ ಒಂದು ಕಷ್ಟದ ಮಾತುಕತೆ ನಡೆಸಬೇಕು ಅಂದ್ಕೊಳ್ಳಿ. ಒಬ್ಬ ಒಳ್ಳೆ ಲೀಡರ್ ಈ ಪರಿಸ್ಥಿತಿಯಲ್ಲಿ ಹೇಗೆ ಮಾತಾಡ್ತಿದ್ರು ಅಂತ ನಾವು ಎಐ ಹತ್ರ ಕೇಳ್ಬೋದು. ಆಗ ಅದು ಅವರ ಪದಗಳ ಆಯ್ಕೆ, ಟೋನ್ ಎಲ್ಲವನ್ನೂ ನಮಗೆ ಹೇಳುತ್ತೆ. ಇದರ ಹಿಂದಿರೋ ಐಡಿಯಾ ತುಂಬಾನೇ ಪವರ್ಫುಲ್. ಎಐ ಅನ್ನ ಕನ್ನಡಿಯಾಗಿ ಡಿಸೈನ್ ಮಾಡಬೇಕು, ಮುಖವಾಡದ ಹಾಗೆ ಅಲ್ಲ. ಇದರ ಅರ್ಥ ನಾವು ಬೇರೆಯವರ ಥರ ನಟನೆ ಮಾಡೋಕೆ ಇದನ್ನ ಬಳಸಬಾರ್ದು. ಬದಲಿಗೆ ನಮ್ಮೊಳಗಿರೋ ಬೆಸ್ಟ್ ವರ್ಷನ್ ಅನ್ನ ಪ್ರಾಮಾಣಿಕವಾಗಿ ಹೊರಗೆ ತರೋಕೆ ಇದು ಹೆಲ್ಪ್ ಮಾಡಬೇಕು. ಸರಿ, ಈಗ ನಮ್ದೇ ಆದ ವೈಸರ್ ಸೆಲ್ಫ್ ಅಥವಾ ಜ್ಞಾನಿ ವ್ಯಕ್ತಿತ್ವವನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಈ ಟೆಕ್ನಾಲಜಿಯನ್ನ ನಮ್ಗೆ ಬೇಕಾದ ಹಾಗೆ ಪರ್ಸನಲೈಸ್ ಮಾಡೋದು ಹೇಗೆ? ಬನ್ನಿ ಅದನ್ನ ನೋಡೋಣ. ಹಾಗಾದ್ರೆ ಆ ಎಕ್ಸ್ ಯಾರು? ಅದು ಯಾರು ಬೇಕಾದ್ರೂ ಆಗ್ಬೋದು. ನಮ್ಮ ಪರ್ಸನಲ್ ಮೆಂಟರ್ಸ್ ಅಂದ್ರೆ ನಮ್ಗೆ ಇಷ್ಟವಾದ ಟೀಚರ್, ಕೋಚ್ ಇರ್ಬೋದು. ಅಥವಾ ಧೈರ್ಯ, ಕರುಣೆಯನ್ನ ತೋರಿಸೋ ಯಾವುದೋ ಒಂದು ಸಿನಿಮಾದ ಪಾತ್ರ ಇರ್ಬೋದು. ಯಾಕೆ? ಭವಿಷ್ಯದಲ್ಲಿ ನಾವು ಹೇಗಿರ್ಬೇಕು ಅಂತ ಅನ್ಕೊಳ್ತೀವೋ ಆ ಫ್ಯೂಚರ್ ಸೆಲ್ಫ್ ಕೂಡ ಆ ಎಕ್ಸ್ ಆಗ್ಬೋದು. ನಾವು ಯಾವಾಗ ಆ ಎಕ್ಸ್ನ ಪರ್ಸ್ಪೆಕ್ಟಿವ್ ಬಗ್ಗೆ ಯೋಚನೆ ಮಾಡ್ತೀವೋ ಆ ಕ್ಷಣದಲ್ಲಿ ನಮ್ಮ ಅಹಂ, ನಮ್ಮ ಈಗೋ ಸ್ವಲ್ಪ ಸೈಡಿಗೆ ಸರಿಯುತ್ತೆ. ಯಾಕಂದ್ರೆ ಆಗ ನಾವು ನಮಗೋಸ್ಕರ ಯೋಚನೆ ಮಾಡ್ತಿರಲ್ಲ, ಆ ಆದರ್ಶ ವ್ಯಕ್ತಿತ್ವದ ಥರ ಯೋಚನೆ ಮಾಡ್ತಿರ್ತೀವಿ. ಇದು ಕ್ಲಿಯರ್ ಆಗಿ ಥಿಂಕ್ ಮಾಡೋಕೊಂದು ಸ್ಪೇಸ್ ಕೊಡುತ್ತೆ. ಇಮೋಷನ್ಸ್ನಿಂದ ಹೊರಬಂದು ಲಾಜಿಕಲ್ ಆಗಿ ಯೋಚನೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಮೂಲ ತತ್ವವನ್ನ ಈ ಒಂದು ಮಾತು ತುಂಬಾನೇ ಚೆನ್ನಾಗಿ ಹೇಳುತ್ತೆ. ಎಐ ಮಾನವನ ಜ್ಞಾನಕ್ಕೆ ರೀಪ್ಲೇಸ್ಮೆಂಟ್ ಆಗಬಾರ್ದು, ಬದಲಿಗೆ ಅದನ್ನ ರಿಕವರ್ ಮಾಡಬೇಕು, ರಿಫ್ಲೆಕ್ಟ್ ಮಾಡಬೇಕು ಮತ್ತು ಮಲ್ಟಿಪ್ಲೈ ಮಾಡಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಜ್ಞಾನಕ್ಕೆ ಪರ್ಯಾಯ ಅಲ್ಲ, ಅದನ್ನ ಇನ್ನಷ್ಟು ಬೆಳೆಸೋಕೆ ಇರೋ ಒಂದು ಪೂರಕ ಶಕ್ತಿ. ಓಕೆ, ಇದೆಲ್ಲ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಇದರಿಂದ ರಿಯಲ್ ವರ್ಲ್ಡ್ನಲ್ಲಿ ಏನು ಉಪಯೋಗ? ಇದರಿಂದ ನಮ್ಮ ಜಗತ್ತು ಹೇಗೆ ಉತ್ತಮ ಆಗಬಹುದು? ಬನ್ನಿ ಇದರ ಅಪ್ಲಿಕೇಶನ್ಸ್ ಬಗ್ಗೆ ಈಗ ನೋಡೋಣ.
ಸೊ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಇದು ಹೇಗೆ ಒಂದು ಹೊಸ ದಾರಿನೇ ಆಗಬಹುದು ನೋಡಿ. ಮೊದಲನೇದಾಗಿ ನಮ್ಮ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ಗೆ ಇದು ಬ್ರೇಕ್ ಹಾಕುತ್ತೆ. ಎರಡನೇದಾಗಿ ಒಂದು ಒಳ್ಳೆ ದಾರಿಯನ್ನ, ಒಂದು ಜ್ಞಾನದಿಂದ ಕೂಡಿದ ದಾರಿಯನ್ನ ಸಿಮ್ಯುಲೇಟ್ ಮಾಡಿ ತೋರಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಪರ್ಸನಲೈಸ್ಡ್ ಮೆಂಟರ್ಶಿಪ್ ಎಲ್ರಿಗೂ ಸಿಗುತ್ತೆ. ಹಾಗೆ ಯೋಚನೆ ಮಾಡಕ್ಕೆ, ಅಭ್ಯಾಸ ಮಾಡಕ್ಕೆ ಒಂದು ಸೇಫ್ ಸ್ಪೇಸ್ ಕೂಡ ಸಿಗುತ್ತೆ. ಇದರ ಇಂಪ್ಯಾಕ್ಟ್ ಅನ್ನ ನಾವು 3 ಮುಖ್ಯ ಕ್ಷೇತ್ರಗಳಲ್ಲಿ ನೋಡಬಹುದು. ಮೊದಲನೆಯದು ಎಜುಕೇಷನ್, ವಿದ್ಯಾರ್ಥಿಗಳು ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡಬಹುದು. ಎರಡನೇದು ಲೀಡರ್ಶಿಪ್, ನಾಯಕರು ತಮ್ಮ ಈಗೋ ಬಿಟ್ಟು ಸ್ಟ್ರಾಟಜಿಕ್ ಆಗಿ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಬಹುದು. ಮೂರನೇದು ಥೆರಪಿ, ಭಾವನಾತ್ಮಕವಾಗಿ ಕಷ್ಟದಲ್ಲಿರೋರಿಗೆ ಇದೊಂದು ಸಪೋರ್ಟ್ ಸಿಸ್ಟಮ್ ತರ ಕೆಲಸ ಮಾಡಬಹುದು. ಇನ್ನೂ ಒಂದು ವಿಶೇಷತೆ ಅಂದ್ರೆ ನ್ಯೂರೋಡೈವರ್ಸ್ ಜನರಿಗೆ, ಅಂದ್ರೆ ಆಟಿಸಮ್ ಅಥವಾ ಬೇರೆ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಇರೋರಿಗೆ ಈ ಟೂಲ್ಸ್ ಡಿಜಿಟಲ್ ಇಮೋಷನಲ್ ಆಂಕರ್ಸ್ ತರ ಕೆಲಸ ಮಾಡ್ಬೋದು. ಅವರ ಭಾವನೆಗಳನ್ನ ರೆಗ್ಯುಲೇಟ್ ಮಾಡಕ್ಕೆ ಸಹಾಯ ಮಾಡ್ಬೋದು. ಇದು ಎಷ್ಟು ಇನ್ಕ್ಲೂಸಿವ್ ಡಿಸೈನ್ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಈಗ ನಾವು ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಪ್ರಶ್ನೆಗೆ ಬರೋಣ. ಇದು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಕ್ಯಾರೆಕ್ಟರನ್ನ ಇನ್ನಷ್ಟು ಬೆಳೆಸುತ್ತಾ ಅಥವಾ ಇದನ್ನು AI ಊರುಗೋಲು ಆಗಿ ನಮ್ಮನ್ನ ಅದರ ಮೇಲೆ ಡಿಪೆಂಡ್ ಆಗೋವಾಗೆ ಮಾಡುತ್ತಾ? ನೋಡಿ, ಇದರ ನಿಜವಾದ ಗುರಿ ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸೃಷ್ಟಿ ಮಾಡೋದಲ್ಲ, ಬದಲಿಗೆ ಆಗ್ಮೆಂಟೆಡ್ ಕ್ಯಾರೆಕ್ಟರನ್ನು ಕಟ್ಟೋದು. ಅಂದ್ರೆ ಏನು? ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಗುಣಗಳನ್ನ ಇನ್ನಷ್ಟು ವರ್ಧಿಸುವುದು. ಈ ಟೆಕ್ನಾಲಜಿಯ ಹೃದಯ ಇರೋದೇ ಇಲ್ಲಿ. ಇದು ನಮ್ಮ ಬುದ್ಧಿಶಕ್ತಿಗೆ ಬದಲಿಯಲ್ಲ, ನಮ್ಮ ಒಳ್ಳೆಯ ಗುಣಗಳನ್ನ, ನಮ್ಮ ಸದ್ಗುಣಗಳನ್ನ ಹೆಚ್ಚಿಸೋಕೆ ಇರೋ ಒಂದು ಸಾಧನ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ನಾವು ಈ ಕಂಪ್ಯಾನಿಯನ್ ಮೈಂಡ್ಸ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ, ಆದ್ರೆ ಇವು ನಮ್ಮ ಸ್ವಂತ ಜಡ್ಜ್ಮೆಂಟ್ಗೆ ಒಂದು ಸಬ್ಸ್ಟಿಟ್ಯೂಟ್ ಆಗದೆ ನಮ್ಮ ಬೆಸ್ಟ್ ವರ್ಷನ್ ಅನ್ನ ನಾವು ಕಟ್ಕೊಳ್ಳೋಕೆ ನಿಜವಾಗ್ಲೂ ಹೇಗೆ ಸಹಾಯ ಮಾಡುತ್ತೆ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ? ಇದೊಂದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ.